ಅಫಜಲ್ಪುರ ತಾಲೂಕು ಆಡಳಿತ ವತಿಯಿಂದ ಇಂದು ತಹಶೀಲ್ದಾರ್ ಕಚೇರಿಯಲ್ಲಿ ಆ ತಾಲೂಕಿನ ದಂಡಾಧಿಕಾರಿಗಳು ಆದ ಸಂಜಯ್ ಕುಮಾರ್ ದಾಸರ್ ಅವರ ನೇತೃತ್ವದಲ್ಲಿ ಶ್ರೀ ಅಮರಶಿಲ್ಪಿ ಜಕಣಾಚಾರಿಯವರ ಸಂಸ್ಮರಣ ದಿನವನ್ನು ಆಚರಿಸಲಾಗಿದೆ. ಇದೇ ಸಂದರ್ಭದಲ್ಲಿ ತಾಲೂಕಿನ ವಿಶ್ವಕರ್ಮ ಸಮಾಜದ ತಾಲೂಕು ಅಧ್ಯಕ್ಷರು ಆದ ಮಹಂತೇಶ್ ಬಡಿಗೇರ್, ರಮೇಶ್ ಸುತಾರ್, ಗಂಗಾಧರ್ ಸುತಾರ್, ಕಾಶಿನಾಥ್ ಬಡಿಗೇರ್, ಪ್ರಕಾಶ್ ಬಡಿಗೇರ್ ಸೇರಿದಂತೆ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು. ಅವರಲ್ಲೂ ಕೂಡ ಎಷ್ಟು ಆತ್ಮವಿಶ್ವಾಸ ಅಂದರೆ, ನನ್ನ ಶಿಲ್ಪದಲ್ಲಿ ಯಾರಾದರೂ ತಪ್ಪು ಕಂಡಿಡಿದ್ರೆ ನನ್ನ ಬಲಗೈ ಬೆರಳನ್ನು ನಾನು ಕತ್ತರಿಸ್ಕೊತೀನಿ ಅಂತ ಹೇಳಿದ್ರಂತೆ. ಅಂದರೆ ಅವರಿಗೆ ಅಷ್ಟು ಶಿಲ್ಪಕಲೆಯಲ್ಲಿ ನೈಪುಣ್ಯತೆ, ಆತ್ಮವಿಶ್ವಾಸ. ಆದರೆ ತಂದೆಗೆ ತಕ್ಕ ಮಗನಾಗಿ ಜಕಣಾಚಾರ್ಯರೇ ಕೊನೆಯಲ್ಲಿ ಶಿಲ್ಪದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಗುರುತಿಸೋದಕ್ಕಾಗಿ ಅವಾಗೂ ತಂದೆ ಮಕ್ಕಳು ಅಂತೇಳಿ ಗೊತ್ತೇ ಇರೋಂಗಿಲ್ಲ ಸಂಬಂಧಗಳಲ್ಲಿ. ಅಂದರೆ ಇವರು ಶಿಲ್ಪ ಕೆತ್ತನೆ ಮಾಡ್ಕೋತ ಹಾಗೆ ಬಂದ್ಬಿಟ್ಟಾಗ ಅವನಿಗೆ ಹೆಂಡತಿನೂ ಕೂಡ ಶಿಲ್ಪಕಲೆಯಲ್ಲಿ ಅವರು ಸಹಭಾಗಿತ್ತಾರೆ. ತಂದೆ ಹೊಡ್ಕೊಟ್ಟು ಜಕಣಾಚಾರ್ಯ ಹೋದಾಗ ಈ ಒಂದು ಸಂದರ್ಭದಲ್ಲಿ ಅವರು ಈ ಒಂದು ಚಾಲೆಂಜನ್ನು ಸ್ವೀಕರಿಸಿ ಅದನ್ನು ಸೂಕ್ಷ್ಮವಾಗಿ ಅವಲಂಬಿಸಿದಾಗ ಆ ಕೆತ್ತನೆಯಲ್ಲಿ ಲೋಪದೋಷಗಳನ್ನು ಹಿಡಿದು ಅದನ್ನು ಸರಿಪಡಿಸಿದಾಗ ತನ್ನ ಪಟ್ಟ ಮಾತಿನಂತೆ ಕೈ ಬೆರಳನ್ನು ಕಟ್ ಮಾಡ್ಬೋದಂತ ಒಂದು ಇತಿಹಾಸ ಇದೆ. ಅದಕ್ಕೆ ಕ್ರೀಡಾಪುರ ಅಂತೇಳಿ ಊರಿನಲ್ಲಿ ಹೋಗಿ ಕೈದಾರ ಅಂತೇಳಿ ಊರಾಗತ್ತೆ. ಕೈ ಅಂದರೆ ಕೈ ಬೆರಳನ್ನು ಕೊಟ್ಟಿದ್ದಂಥ. ಸೊ ಅಂಥ ಒಂದು ಶಿಲ್ಪಕಲೆಯಲ್ಲಿ ತಂದೆ ಮಕ್ಕಳು ಯಾವತ್ತೂ ಚಿರಸ್ಥಾಯಿಯಾಗುವಂಥ ಸಾಧನೆ ಮಾಡಿ ಕನ್ನಡ ಭಾರತ ದೇಶದ ಒಂದು ಸಾಂಸ್ಕೃತಿಕ ಕೊಡುಗೆ ನೀಡುವಂಥ ಜಕಣಾಚಾರ್ಯರು ವಿಶ್ವ